ಪ್ರಜ್ವಲ್ ವಾಪಸ್ ಹೇಳಿಕೆ ಬೆನ್ನಲ್ಲೇ ಎಸ್ಐಟಿ ಕೂಡ ಈಗ ಅಲರ್ಟ್ ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ತಲಾಶ್ ಮಾಡೋದಕ್ಕೆ ಮುಂದಾಗಿದೆ. ಸತತ 10 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ. ಜೊತೆಗೆ ಎಫ್ಎಸ್ಎಲ್ ತಂಡ ಕೂಡ ಪ್ರಜ್ವಲ್ ರೇವಣ್ಣ ನಿವಾಸವನ್ನ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ಕೊಠಡಿಯಲ್ಲಿದ್ದಂಥ ಹಾಸಿಗೆ, ದಿಂಬು, ಹೊದಿಕೆ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮಹತ್ವದ ದಾಖಲೆಯನ್ನ ಸದ್ಯ ಎಸ್ಐಟಿ ಈಗ ಸಂಗ್ರಹಿಸಿರೋದು. ಅಧಿಕಾರಿಗಳು ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ನಿವಾಸಕ್ಕೆ ಹೋಗಿ ಈ ರೀತಿ ನಿರಂತರವಾಗಿ ಅಲ್ಲಿ ಪರಿಶೀಲನೆ ನಡೆಸಿ ಸಾಕಷ್ಟು ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಸಿಗೆ, ದಿಂಬು, ಹೊದಿಕೆ ಎಲ್ಲವನ್ನು ಕೂಡ ಈಗ ಎಸ್ಐಟಿ ಟೀಮ್ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಸನ ನಗರ ಠಾಣೆಯ ಪೊಲೀಸರು ಕೂಡ ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಪ್ರಜ್ವಲ್ ಬರ್ತಾರೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದನ್ನು ಎಸ್ಐಟಿ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಎಸ್ಐಟಿಯ ಕಾರ್ಯಾಚರಣೆ ಹೇಗಿದೆ? ವಿಜಯ್, ಏನು ಎಸ್ಐಟಿ ಮತ್ತೆ ಎಫ್ಎಸ್ಎಲ್ ತಂಡ ಏಕಕಾಲಕ್ಕೆ ನಿನ್ನೆ ಹೊಳೆನರಸೀಪುರದ ಮಾಜಿ ಸಚಿವ ರೇವಣ್ಣ ಅವರ ಮನೆ ಮತ್ತೆ ಚನ್ನರಾಯಪಟ್ಟಣದ ಗನ್ನಿಗಡ ತೋಟ, ಇದಲ್ಲದೆ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತ ಸಂಸದರ ಸರ್ಕಾರಿ ನಿವಾಸಕ್ಕೆ ಏಕಾಏಕಿ ಭೇಟಿ ಕೊಟ್ಟು ಸುಮಾರು 15ರಿಂದ 20 ಜನ ತಂಡ ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಎಫ್ಎಸ್ಎಲ್ ತಂಡನೂ ಕೂಡ ಬಂತು. ತಡರಾತ್ರಿ ತನಕನೂ ಕೂಡ ಅಲ್ಲಿ ಮನೆಯಲ್ಲಿ ಏನು ಸಂಸದರ ಸರ್ಕಾರಿ ನಿವಾಸದಲ್ಲಿ ಏನೆಲ್ಲ ವಸ್ತುಗಳಿತ್ತು ಅಲ್ಲಿ ಅಂದ್ರೆ ಬೆಡ್ರೂಮ್ ಅಲ್ಲಿರುವಂತ ಹಾಸಿಗೆ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಮತ್ತೆ ದಿಂಬು, ಇದನ್ನೆಲ್ಲ ವಶಪಡಿಸ್ಕೊಂಡ್ರು. ಮತ್ತೆ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ರು. ಸುಮಾರು ನಿನ್ನೆ ಸಂಜೆ 6 ಗಂಟೆಗೆ ಬಂದಂತ ಎಸ್ಐಟಿ ಅಧಿಕಾರಿಗಳು ಮತ್ತೆ ಎಫ್ಎಸ್ಎಲ್ ತಂಡ ಬೆಳಗಿನ ಜಾವ 4 ಗಂಟೆಗಳ ಕಾಲ ಅಲ್ಲಿ ಪರಿಶೀಲನೆ ಮಾಡಿಸಿದ್ರು. ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು ಅಂತ ಹೇಳ್ಬೋದು. ತದನಂತರ ಅವರು ಅದನ್ನೆಲ್ಲ ತೆಗೆದುಕೊಂಡು ಈಗಷ್ಟೇ ಬೆಂಗಳೂರಿನತ್ತ ಹೊರಟಿರುವಂತದ್ದು. ಇದಲ್ಲದೆ ಏನು ನವೀನ್ ಮತ್ತೆ ಚೇತನ್ ಏನಿದ್ದಾರೆ ಅವ್ರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವರಿಬ್ಬರನ್ನ ಈಗ ಮೆಡಿಕಲ್ ಚೆಕಪ್ ಆದ ನಂತರ ಬೇಲೂರು ಮತ್ತೆ ಕೆಲವು ಕಡೆ ಮಹಾಜರಿಗೆ ಕರೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಹೀಗೆ ಎಸ್ಐಟಿ ಅಧಿಕಾರಿಗಳು ಈಗ ಸಂಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮತ್ತೆ ಪ್ರಜ್ವಲ್ ರೇವಣ್ಣ ಬರ್ತಿದ್ದ ಹಾಗೆ ಅವರನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿ ಕೇಳ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಏನೇನೆಲ್ಲ ಸಿದ್ಧತೆ ಆಗಿರಬೇಕೋ ವಿಚಾರಣೆ ನಡೆಸೋದಕ್ಕೆ ಅದೆಲ್ಲವನ್ನೂ ಕೂಡ ಈಗ ಪೂರ್ವ ಸಿದ್ಧತೆಗಳಲ್ಲಿ ಎಸ್ಐಟಿ ತೊಡಗಿಸಿಕೊಂಡಿರೋದು. ಸೊ ಪ್ರಜ್ವಲ್ ಬರ್ತಾರೆ ಅನ್ನೋ ವಿಡಿಯೋ ರಿಲೀಸ್ ಆಗ್ತಿದ್ದ ಹಾಗೇನೆ ಹಾಸನದಲ್ಲಿರುವಂಥ ಅವರ ಸರ್ಕಾರಿ ನಿವಾಸಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.